ದೇವಸ್ಥಾನಕ್ಕೆ ಹೋಗಿದ್ದಮ್ಮ. ಹಾಂ ಹಾಂ. ಉಪ್ಪಿನಂಗಡಿ ದೇವಸ್ಥಾನ ಮೊನ್ನೆ ಕ್ಷೇತ್ರ ಪಿಂಡವೆಲ್ಲ ಬಿಟ್ಟು ಬಂದದಲ್ಲ ಅಲ್ಲಿ. ಹಾಂ 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 ಹಾಂ. ಹಾಗೆ ಒಂದು ದೇವರಿಗೆ ಒಂದು ಸೇವೆ ಮಾಡ್ಲಿಕ್ಕಿತ್ತು ಆ ಲೆಕ್ಕದ್ದು. ಹಾಗೆ ಹೋಗಿದ್ದೆ. ಕುಟುಂಬದ ಎಲ್ಲ ಹೋಗಿದ್ರಾ? ನಾವು ಕುಟುಂಬ ಅಂದ್ರೆ ನಮ್ಮ ಮನೆಯವರೆಲ್ಲ. ಹಾಂ 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 ಹಾಂ. ಹಾಗೆ. ಓಕೆ ಓಕೆ. ಎಷ್ಟು ದಿನ ಆಯ್ತು ಈಗ ಸುಮಂತ್ ಈ ರೀತಿಯಾಗಿ ಕೇಸ್? ಈಗ 15 ದಿವಸ ಆಯ್ತಾ? ಅದೇ ಅಷ್ಟೇ ವಿಷಯ ಅಷ್ಟೇ, ಬೇರೆ ಏನು ವಿಷಯ ಸಿಗ್ತಾ ಇಲ್ಲ. ಹುಡುಕ್ತಾ ಇದ್ದಾರೆ, ಪೊಲೀಸ್ನವರು ಇದ್ದಾರೆ ಈಗಲೂ ಕೂಡ. ಅಲ್ಲಲ್ಲಿ ಹೋಗ್ತಾ ಇದ್ದಾರೆ, ರಾತ್ರಿ ಇಡೀ ತಿರುಗ್ತಾ ಇದ್ದಾರೆ ಇಲ್ಲಿ. ರಾತ್ರಿ ಎಲ್ಲ ಯಾರಾದ್ರೂ ಓಡಾಟ ಇಂಥದ್ದೆಲ್ಲ ಮಾಡ್ತಾರಂತ ಸರ್ಚ್ ಮಾಡ್ತಿದಾರ ಹಾಗಾದ್ರೆ? ಮಾಡ್ತಿದ್ದಾರೆ. ಮತ್ತೆ ರೋಡಲ್ಲೇ ಎಲ್ಲ ಇದ್ದಾರೆ ಅವರು. ಅಲ್ಲಲ್ಲಿ ನಿಂತಿದ್ದಾರೆ. ನಮ್ಮ 2 ಸೈಡಲ್ಲಿ ಕೂಡ ಇರ್ತಾರೆ. ಹಾಗೆ ಮತ್ತೆ ನಮ್ಮ ಇಲ್ಲೇ ತೋಟದ ಅಲ್ಲೆಲ್ಲ ಒಮ್ಮೊಮ್ಮೆ ಬಂದು ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮನ್ನು ಭೇಟಿ ಕೂಡ ಮಾಡ್ತಾರೆ ಬಂದು, ಧೈರ್ಯ ಹೇಳ್ತಾ ಇದ್ದಾರೆ. ಹಾಗೆ ಅಷ್ಟೇ, ಬೇರೆ ಏನೂ ಮಾಹಿತಿ ಇಲ್ಲ. ಅದೇ ಯಾವ ರೀತಿಯಾಗಿ ಮುಂಚೆ ಇತ್ತು ಅದೇ ರೀತಿಯಾಗಿರೋದು ಮಾಹಿತಿ ಮಾಡ್ತಾ ಇದ್ದಾರೆ ಅಷ್ಟೇ. ಈ ಮುಂಚೆ ಈಗ ನಮ್ಮ MLA ಅವರು ಹರೀಶ್ ಪೂಂಜಾ ಅವರು ನಿಮ್ಮ ಮನೆಗೆ ಬಂದಿದ್ರಾ ಅಥವಾ? ಬಂದಿದ್ರು ನಿನ್ನೆ ಅಷ್ಟೇ ಬಂದಿದ್ರಾ ಅಥವಾ ಮುಂಚೆನೂ ಬಂದಿದ್ರಾ? ಅಲ್ಲ, ಮೊನ್ನೆ ಅಂದ್ರೆ ಫಸ್ಟಿಗೆ ಅಲ್ಲಿಗೊಮ್ಮೆ ಬಂದಿದ್ರು ಕೆರೆ ಹತ್ರ. ಸಾವಾದಂತ ಸಂದರ್ಭದಲ್ಲಿ ಅವತ್ತು ಭೇಟಿ ನೀಡಿದ್ರು ಅಲ್ಲಿ ಬೆಳಿಗ್ಗೆ. ಅದರ ನಂತರ ಮೊನ್ನೆ ಮನೆಗೆ ನಮ್ಮ ಕಾರ್ಯಕ್ರಮ ಇದ್ದ ದಿವಸ ಒಮ್ಮೆ ಬಂದಿದ್ರು. ಒಂದು ಧೈರ್ಯ ಹೇಳಿ ಹೋಗಿದ್ದಾರೆ ಅವರು ಕೂಡ. ಅದೇ ಅಂದ್ರೆ ಬಂದು ನಮ್ಮ ಕಾರ್ಯಕ್ರಮ ಆಗಿ ಈಗ 4-5 ದಿವಸ ಆದಷ್ಟೇ ಅಲ್ಲ, ಬಂದಿದ್ದಾರೆ ಅವರೊಮ್ಮೆ. ಮತ್ತೆ ನಿನ್ನೇನು ಕೂಡ ಬಂದಿದ್ರಾ? ಇನ್ನೇ ಇಲ್ಲ. ನಿನ್ನೇನು ಬಂದಿಲ್ಲ? ಇಲ್ಲ. ಅದೇ ಕಾರ್ಯಕ್ರಮ 11ನೇ ದಿವಸದ ಹೊತ್ತು ಬಂದಿದ್ದಾರೆ. 11ನೇ ದಿವಸಕ್ಕೆ ಬಂದಿದ್ದು? ಬಂದಿದ್ದಾರೆ. ಓಕೆ ಓಕೆ. ಬೆಳಿಗ್ಗೆ ಬಂದಿದ್ದಾರೆ, ಒಂದು 10:30 10 ಗಂಟೆ 9:30 10 ಗಂಟೆ ಅಂದಾಜು ಬಂದಿದ್ದಾರೆ. ಅಂದ್ರೆ ನಿಮ್ಗೆ ಒಟ್ಟು ಸಮಾಧಾನ ಎಲ್ಲ ಹೇಳೋಗಿದ್ದಾರೆ, ನಿಮ್ಮ ಮಗನ ಸಾವಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ? ಹೇಳಿದ್ದಾರೆ ಅವರು. ಓಕೆ 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 ಓಕೆ. ಮಾತಾಡಿ ಎಲ್ಲ ಹೋಗಿದ್ದಾರೆ ಅವರು. ಹಂಗೆ ಬೇರೆ ಯಾರು ಸಚಿವರು ಬೇರೆ ಯಾರು ಬರಲಿಲ್ಲ? ಇಲ್ಲ. ಹರೀಶ್ ಪೂಂಜಾ ಅವ್ರು ಮಾತ್ರ ಬಂದಿರೋದು? ಅವತ್ತು ಹರೀಶ್ ಪೂಂಜಾ ಅವರು ಬಂದಿದ್ರು. ಅದು ಮರಣ ಹೊಂದಿದ ಆದ್ದರಿಂದ 2 ದಿವಸದ ಮೊದಲು ಇವರು ರಕ್ಷಿತ್ ಶಿವರಾಮ್ ಕೂಡ ಬಂದಿದ್ರು. ಅವತ್ತು ಹೇಳಿದ್ದೆಲ್ಲ ನಾನು. ಬಂದಿದ್ರು. ಮತ್ತೆ ನಮ್ಮ ಇವರು MP ಅವರು ಬ್ರಿಜೇಶ್ ಚೌಟ್ನವರು ಅವರು ಕೂಡ ಬಂದಿದ್ರು. ಅದೇ ಬೇರೆ ಯಾರು ನನ್ನ ಗಮನಕ್ಕೆ ಬಂದಿಲ್ಲ. ಮತ್ತೆ ಆ ದಿವಸ ಯಾರು ಬಂದಿದ್ದಾರೆ ಅಂತ ನನಗೆ ಅದು ಅಷ್ಟು ಅವತ್ತು ಬಂದವರದ್ದು ನನಗೆ ಅಷ್ಟು ಗೆಸ್ ಮಾಡ್ಲಿಕ್ಕೆ ಆಗಲ್ಲ. ಹಾಗೆ. ಈಗ ಸುಮಂತ್ ಕಾರ್ಯ ಎಲ್ಲ ಮುಗ್ದೋಯ್ತಾ ಹಾಗಾದ್ರೆ ಎಲ್ಲ ಈಗ? ಮುಗ್ದಿದೆ. ನಿನ್ನೆಗೆಲ್ಲ ಕ್ಲಿಯರ್ ಆಯ್ತದು. ಹಾಗೆ ಇವತ್ತು ದೇವಸ್ಥಾನಕ್ಕೆ ಹೋಗಿ ಆ ಲೆಕ್ಕದಲ್ಲಿ ಒಂದು ಈಗ ಉಪ್ಪಿನಂಗಡಿ ಕ್ಷೇತ್ರ ಅಲ್ಲಿ ಪಿಂಡ ಬಿಟ್ಟದಲ್ಲಿ ಅಲ್ಲ ನಾವು, ಹಾಗೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಸೇವೆ ಮಾಡಿ ಪ್ರಾರ್ಥನೆ ಮಾಡಿ ಬಂದಿದ್ದೇವೆ ದೇವರಿಗೆ. ಹಾಗೆ. ಓಕೆ ಓಕೆ ಓಕೆ. ಈಗ ಹಾಗಾದ್ರೆ ಯಾವುದೇ ರೀತಿಯಾದಂತ ಮಾಹಿತಿ ಇಲ್ಲ ಇಲ್ಲಿವರೆಗೂ ಮತ್ತೆ? ಇಲ್ಲ. ದಿನಗಳು ಕಳೀತಾ ಇದ್ದಾಗೆ ಸಾಕ್ಷಿ ನಾಶ ಆಗುವಂತ ಸಾಧ್ಯತೆ ಇರುತ್ತೆ. ಇದುವರೆಗೂ ಯಾವ್ದು ಪತ್ತೆ ಇಲ್ಲ ಅಂತೀರಾ, ಬೇರೆಯವ್ರಿಗೆ ಯಾರ ಮೇಲೂ ಅನುಮಾನ ಬೇರೆ ಇಲ್ಲ? ಹೌದು. ಅದೇ ಮತ್ತೆ ಬೇರೆ ಯಾರಾದ್ರೂ ಹೋರಾಟಗಾರರು ಅಂತವ್ರು ಏನಾದ್ರು ಕಾಣಿಸ್ಕೊಂಡಿದ್ರ ಮನೆ ಕಡೆಗೆ? ನಮ್ಮ ಮನೆ ಕಡೆಗೆ ಅಂದ್ರೆ ನಮ್ಮ ಸಂಘದವರು ಬಂದಿದ್ದಾರೆ ಒಂದು 2-3 ದಿಕ್ಕಿನಿಂದ. ನಮ್ಮ ಜಾತಿಯ ಸಂಘ, ಮೊಂತಿಮಾರು, ಮೊಗೇರು ಮತ್ತು ಪುತ್ತೂರು ಸಂಘ, ವಿಟ್ಲ ಸಂಘದವರು ಬಂದು ಮನವಿ ಮಾಡಿದ್ದಾರೆ ಅಲ್ಲಿ. ನಮ್ಮ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮನವಿ ಪತ್ರ ಕೊಟ್ಟಿದ್ದಾರೆ ಅಷ್ಟೇ. ಧೈರ್ಯ ಹೇಳಿ ಮನವಿ ಪತ್ರ ಕೊಟ್ಟಿದ್ದಾರೆ. ಬೇರೆ ಯಾರೂ ಇಲ್ಲ. ಓಕೆ ಓಕೆ. ಬಂದಿಲ್ಲ ಯಾರು. ಓಕೆ ಓಕೆ ಓಕೆ. ಈಗ ಅಂದ್ರೆ ನಿಮ್ಮ ಮನೆಯಲ್ಲಿ ಅಷ್ಟು ಟೋಟಲ್ ಆಗಿ ಎಷ್ಟು ಜನ ಇರ್ತಾ ಇದ್ರಿ ನಿಮ್ಮ ಮನೆಯಲ್ಲಿ ಒಟ್ಟಾಗಿ ಸುಮಂತ್ ಸೇರಿ? 6 ಜನ ನಾವು. ಓಕೆ ಓಕೆ. 3 ಮಕ್ಕಳು. ಸುದರ್ಶನ್, ಸ್ವರ್ಣಗೌರಿ, ಮತ್ತೆ ತಂದೆ ನಾರಾಯಣ ನಾಯಕ್, ಮತ್ತೆ ನಾನು, ನನ್ನ ಮಿಸಸ್. ಓಕೆ ಓಕೆ. ಒಟ್ಟು 6 ಜನ ಮಾತ್ರ ಇರೋದು? 6 ಜನ. ಓಕೆ ಓಕೆ. ಈಗ ಸುಮಂತ್ ಮಾವ ಅಂತ ಈಗ ಒಬ್ರು ಇದು ಕೇಳಿ ಬರ್ತಿದೆ, ಅವರೆಲ್ಲ ಇಲ್ಲಿರೋದು? ಹೌದು, ಅದು ನನ್ನ ಹೆಂಡತಿಯ ದೊಡ್ಡಪ್ಪನ ಮಗ. ಅವರೆಲ್ಲ ಇಲ್ಲೇ ಇರೋದಾ ಅಥವಾ ಬೇರೆ? ಅಲ್ಲ, ಅವರು ನಮ್ಮ ಮನೆಯಲ್ಲಿ ಏನಾದ್ರು ಕಾರ್ಯಕ್ರಮ ಇದ್ರೆ ಅಡಿಗೆಗೆ ಬರ್ತಾರೆ. ಮತ್ತೆ ಅಡಿಗೆಯಲ್ಲಿ ಇಲ್ಲ ಅಂತ ಹೇಳಿ ಆದ್ರೆ ನಾನೇನಾದ್ರೂ ಕೆಲಸಕ್ಕೆ ಕರೆದ್ರೆ ಬರ್ತಾರೆ. ಹೀಗೆ ತೋಟದ ಕೆಲಸಕ್ಕೆ ಏನಾದ್ರೂ ಇದ್ರೆ. ಅವರದೆಲ್ಲ ಮನೆ ಎಲ್ಲ ಎಲ್ಲಿ, ಯಾವ ಕಡೆ ಇರೋದು, ಎಲ್ಲಿರೋದು? ಅವರದ್ದು ಪೆರ್ಲ.
ಬದಿಯರ್ ಕಪೆಲ್ಲ ಹ್ಮ್ 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 ಕಾಣದ ಮೂಲೆ ಅಂತ ಹೇಳಿ ಅಲ್ಲಿರ್ತದೆ. ಎಷ್ಟು ದೂರ ಆಗುತ್ತೆ ನಿಮ್ಮ ಊರಿಗೆ ಮತ್ತು ನಮ್ಮ ಅವರಿಗೆ? ಮನೆಯಿಂದ ಒಂದು 70 ಕಿಲೋಮೀಟರ್ ಇದೆ. ಅಷ್ಟೊಂದು ದೂರ ಇದೆ. ಹೌದೌದು. ಅವರು ಈ ಸಮೀಪದಲ್ಲಿ ಏನಾದ್ರು ಬಂದು ಹೋಗಿದ್ರ ನಿಮ್ಮ ಮನೆ ಕಡೆ, ಅಂದ್ರೆ ಸುಮಂತ್ ಸಾವಿನ ಸುತ್ತಮುತ್ತು ಹಾಗೇನಿ? ಅದಕ್ಕಿಂತ ಮೊದಲು ನಮ್ಮ ಮನೆಯಲ್ಲಿ 1 ತಿಂಗಳು ಮೊದಲು ಒಂದು ಶ್ರಾದ್ದ ಇತ್ತು ನನ್ನ ಅಜ್ಜನದ್ದು. ತಂದೆಯದ್ದು ಒಂದು ಶ್ರಾದ್ದ ಇತ್ತು, ಅದಕ್ಕೆ ಅಡಿಗೆಗೆ ಬಂದಿದ್ರು ಅವರು. ಒಂದು 2 ದಿವಸ ಇದ್ರು ಮತ್ತೆ ಹೋಗಿದ್ದಾರೆ ಅವರು. ಈ ಸುಮಂತ್ ಸಾವು ಆಗೋಕ್ಕಿಂತ ಪೂರ್ವದಲ್ಲಿ ನಿಮ್ಗೆ ಅಪರಿಚಿತರು ಯಾರಾದ್ರೂ ಅಥವಾ ನಿಮ್ಮ ಕುಟುಂಬದವರು ಯಾರಾದ್ರೂ ಬಂದಿರುವಂತದ್ದು ಏನಾದ್ರು ನೆನಪಿದೆಯಾ? ಇಲ್ಲ ಇಲ್ಲಿ ಯಾರು ಬಂದಿಲ್ಲ. ಯಾರು ಬರ್ಲಿಲ್ಲ? ಒಂದು ವಾರದ ಹಿಂದೆ ನಾನು ಕೆಲವರ ಹತ್ರ ವಿಚಾರಿಸಿದ್ದೇನೆ ಕೂಡ, ಇಲ್ಲ ಯಾರು ಗಮನಕ್ಕೂ ಯಾರು ಬಂದದ್ದು ಗೊತ್ತಾಗ್ತಾ ಇಲ್ಲ. ಇವಾಗ ಒಟ್ಟು ನಿಮ್ಮ ಏರಿಯಾ ಏನಿದೆ ಅಲ್ವಾ, ಈಗ ಮನೆಯೆಲ್ಲ ಇದೆ ಎಲ್ಲ ತೋಟದಲ್ಲೆಲ್ಲ, ನಿಮ್ಮ ಆಸುಪಾಸಿನಲ್ಲಿ ಅಂದಾಜು ಎಷ್ಟು ಜನ, ಅಂದ್ರೆ ಎಷ್ಟು ಮನೆಗಳಿದಾವೆ ಈಗ ಅಲ್ಲಿ? ನನ್ನ ಆಸುಪಾಸಲ್ಲಿ ನಾನು ಹೋಗುವಂತ ಮನೆಗಳು 1, 2, 3, 5 ಮನೆ ನಮ್ಮ ಆಸುಪಾಸಲ್ಲಿ ಹತ್ತಿರ. ಆತ್ಮೀಯತೆ ಇದ್ದಂತವ್ರು. ಮತ್ತೆ ಅದಕ್ಕಿಂತ ಮೇಲ್ಗಡೆ ನನಗೆ ಪರಿಚಯ ಮಾತ್ರ ಮನೆ ಎಷ್ಟಿದೆ ಅಂತೇಳಿ ನಾನು ಆಚೆ ಸೈಡ್ ಹೋಗ್ತಾ ಕಡಿಮೆ. ಮತ್ತೆ ದಾರಿಯಲ್ಲಿ ಹೋಗುದಿಲ್ಲ ನಾನು, ಇಲ್ಲೇ ಈ ರೋಡಲ್ಲಿ ಹೋಗ್ತೇನೆ, ಇಲ್ಲದ್ರೆ ಯಾವ ಕೆರೆ ಬದಿಯ ದಾರಿ ಉಂಟಲ್ಲ ಅಲ್ಲೇ ಹೋಗ್ತೇನೆ. ಅದೇ ಎರಡೇ ನಂದು. ಹಾಗೆ ನನ್ನ ಪರಿಚಯ ಕೂಡ ಕೆಲವರಿಗೆ ಇರ್ಲಿಕ್ಕಿಲ್ಲ. ಅಂದ್ರೆ ನಿಮ್ಮ ಪಾಡಿಗೆ ನೀವು ಇದ್ದಂತವ್ರು ಅಷ್ಟೇ, ನಿಮ್ಮಷ್ಟೇ? ಹೌದು, ನಮ್ಮ ಮೇಲ್ಗಡೆ ಸೈಡ್ನವರಿಗೆ ನನ್ನ ಪರಿಚಯ ಕೂಡ, ನನ್ನ ಹೆಸರೆಂತದ್ದು ಅಂತ ಇರುವಂತದ್ದು ಕೂಡ ಕೆಲವರಿಗೆ ಗೊತ್ತಿರ್ಲಿಕ್ಕಿಲ್ಲ. ಅದು ಮನೆ ಹೆಂಗಸರಿಗೆ ಎಲ್ಲ ಗೊತ್ತೇ ಇರ್ಲಿಕ್ಕಿಲ್ಲ ನನ್ನ ಹೆಸರಿಲ್ಲ. ನಾನು ಹೋಗ್ತಾ ಇಲ್ಲ ಅಲ್ಲೇ. ಹಾಗೆ ನಮ್ಮ ಪಾಡಿಗೆ ನಾವಿರುದು, ನಮ್ಮ ಕೆಲಸ ಆಯ್ತು ನಾವಾಯ್ತು, ಸಿಕ್ಕಿದ್ರೆ ಏನು ಒಳ್ಳೇದು ಮಾತಾಡುದು ಅಷ್ಟೇ. ಅದು ಬಿಟ್ರೆ ಬೇರೆ ವ್ಯವಹಾರವೇ ನನ್ನ ಹತ್ರ ಇರ್ಲಿಲ್ಲ. ಈಗ ಕುಟುಂಬದ ಕಡೆ ಅಂದ್ರೆ ಈಗ ಹೇಳಿದ್ರಲ್ಲ ನೀವು ಬೇರೆ ಸಂಬಂಧಿ ಹೇಳಿ, ಆ ಕುಟುಂಬದ ಕಡೆ ಎಲ್ಲ ನಿಮ್ದು ಎಲ್ಲರ ಜೊತೆ ಒಡನಾಟ ಎಲ್ಲ ಚೆನ್ನಾಗಿ ಇತ್ತು? ಇದೆ. ಎಲ್ರು ಏನು ಕಾರ್ಯಕ್ರಮ ಇದ್ರು ಬರ್ತಾ ಇದ್ರು, ನೀವು ಕಾರ್ಯಕ್ರಮ ಏನಾದ್ರು ಇದ್ರು ಬರ್ತಾರೆ. ಅದು ದೊಡ್ಡ ಕಾರ್ಯಕ್ರಮಕ್ಕೆ ಮಾತ್ರ, ವರ್ಷದಲ್ಲಿ ಸತ್ಯನಾರಾಯಣ ಪೂಜೆ ಮತ್ತೆ ಒಂದು ನವರಾತ್ರಿ ಪೂಜೆ ಆಗ್ತದೆ, ಅದಕ್ಕೆ ಎಲ್ರು ಬರ್ತಾರೆ ಜೊತೆಗಾಗಿ. ಮತ್ತೆ ಶ್ರಾದ್ದಕ್ಕೆಲ್ಲ ನಾನು ಅಗತ್ಯ ಇದ್ದವರನ್ನು ಮಾತ್ರ ಹೇಳುದು. ನಮಗೆ ಅಗತ್ಯ ಇದ್ದು ತಂಗಿ, ಅಕ್ಕ, ಹೀಗೆ ಮಾವ ಅಷ್ಟೇ. ಒಟ್ಟು ಎಲ್ರ ಜೊತೆ ಆತ್ಮೀಯತೆನೇ ಇತ್ತು? ಇತ್ತು. ಅಂದ್ರೆ ಯಾಕೆ ಸುಮಂತ್ ಸಾವಾಯ್ತು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಅಲ್ಲಿ ಬೇರೆ CC ಕ್ಯಾಮ್ರಾ ಆ ತರದ್ದೇನು ಇಲ್ಲ? ಇಲ್ಲ. ಅಂದ್ರೆ ಈಗ ಇದು ತುಂಬಾ ದೊಡ್ಡ ಸವಾಲಾಗಿರುವಂತದ್ದು ಪೊಲೀಸ್ ಇಲಾಖೆಗೆ ಆಗಿರ್ಬೋದು, ಮತ್ತು ಅದೇ ತುಂಬಾ ಸವಾಲಾಗಿದೆ ಯಾರು ಹೀಗೆ ಮಾಡಿರೋದು ಅಂತ. ಈಗ ಪೊಲೀಸ್ ಇಲಾಖೆಗೆ ಒಂದು ದೊಡ್ಡ ಸವಾಲು ಬೇರೆ ಕಡೆ ಆದ್ರೆ, ಈಗ ಕುಟುಂಬಕ್ಕೆ ಇನ್ನೊಂದು ದೊಡ್ಡ ಸವಾಲು. ಯಾಕೆಂತಂದ್ರೆ ವೈರತ್ವ ಅನ್ನೋದು ಕೂಡ ಯಾರ ಜೊತೆಗೂ ಇಲ್ಲ ಒಂದು ಕಡೆ. ಆ ಮಗುನು ಕೂಡ ಆ ರೀತಿಯಾಗಿ ಅಥವಾ ಅವನ ಬಿಹೇವಿಯರ್ ಅನ್ನು ಇಲ್ಲ, ಆತರ ಇಲ್ಲ. ಶಿಕ್ಷಕರನ್ನು ಕೂಡ ನಾವು ಮಾತನಾಡಿಸಿದಾಗ ಶಿಕ್ಷಕರು ಕೂಡ, ಮತ್ತು ಶಿಕ್ಷಕರನ್ನು ಹೊರತುಪಡಿಸಿ ಈಗ ಸ್ಟೂಡೆಂಟ್ಸ್ ಗಳನ್ನು ಕೂಡ ನಾವು ಮಾತನಾಡಿಸಿದ್ವಿ. ಸೊ ಅದನ್ನ ಯಾರ ಗಮನಕ್ಕೂ ತಂದಿಲ್ಲ. ಬಟ್ ಅಲ್ಲಿ ಹೇಳುವಂತದ್ದು ಸುಮಂತ್ ಬಗ್ಗೆ ಯಾರಿಗೂ ಕೂಡ ಒಂದು ನೆಗೆಟಿವ್ ಆದಂತ ಪಾಯಿಂಟ್ಸ್ ಕೂಡ ಯಾರು ಹೇಳಿಲ್ಲ. ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಇಷ್ಟೊತ್ತರೆಗೂ ಸುಮಂತ್ ತಂದೆ ಮಾತನಾಡಿರುವಂಥ ವಿಷಯವನ್ನು ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ. ಸೊ ಸುಮಂತ್ ಸಾವಿಗೆ ಈಗಾಗಲೇ 15 ದಿನಗಳು ಕೂಡ ಕಳೆದು ಹೋಗಿದೆ. ಆದರೂ ಕೂಡ ಯಾವುದೇ ಒಂದು ಸಣ್ಣ ಸುಳಿವು ಕೂಡ ಸುಮಂತ್ ಸಾವಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯು ಕೂಡ ಲಭ್ಯವಾಗ್ತಾ ಇಲ್ಲ. ಮೇಲ್ನೋಟಕ್ಕೆ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ಕಾಣಿಸ್ತಾ ಇದೆ, ಹೊರತುಪಡಿಸಿ ಇದುವರೆಗೂ ಪೊಲೀಸರಿಗೂ ಕೂಡ ಜನಗಳಿಗೆ ಗೊತ್ತು ಆಗೋ ರೀತಿಯಲ್ಲಿ ಅಥವಾ ಬಹಿರಂಗವಾಗಿ ಯಾವುದೇ ರೀತಿಯಾದಂತಹ ಮಾಹಿತಿ ಕೂಡ ಸಿಕ್ಕಂತೆ ಕಾಣಿಸ್ತಾ ಇಲ್ಲ. ಒಟ್ಟಾರೆಯಾಗಿ ಸುಮಂತ್ ಸಾವಿಗೆ ನ್ಯಾಯ ಸಿಗಬೇಕಾಗಿದೆ. ನ್ಯಾಯ ಸಿಗೋವರೆಗೂ ಕೂಡ ನಾವು ಹೋರಾಟವನ್ನು ಮಾಡ್ತೀವಿ. ಸತತವಾಗಿ ಈ ಒಂದು ಕೇಸಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಮತ್ತು ಸಮಾಜದ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತಾ ಇರ್ತೀವಿ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಜೊತೆಗೆ ನೀವು ಕೂಡ ಸುಮಂತ್ ಸಾವಿಗೆ ನ್ಯಾಯ ಕೊಡಿಸುವಲ್ಲಿ ನಮ್ಮ ಜೊತೆ ಕೈ ಸೇರಿಸಬೇಕು ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.